ಗೋಮಾತೆಗೆ ರಾಷ್ಟ್ರಮಾತೆಯ ಸ್ಥಾನಮಾನವನ್ನು ನೀಡುವಂತೆ ಒತ್ತಾಯಿಸಿ ಗೋಮಾತೆಯ ಗೌರವ ಅಭಿಯಾನಕ್ಕೆ ಬೆಂಗಳೂರಿನ ಮಲೆಗಾನಹಳ್ಳಿ ಮುಖ್ಯ ರಸ್ತೆಯ ಬಿದರಹಳ್ಳಿ ಹೋಬಳಿಯ ಶ್ರೀ ಕೃಷ್ಣ ಗೋಶಾಲೆಯಲ್ಲಿ ಚಾಲನೆ ಕೊಡಲಾಗಿದೆ. ಅಭಿಯಾನದ ಅಂಗವಾಗಿ ನಡೆದಂತ ಸಭೆಯಲ್ಲಿ ಗೋಮಾತೆ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಜೊತೆಗೆ ರಾಜ್ಯಾದ್ಯಂತ ಸಹಿ ಸಂಗ್ರಹ ನಡೆಸುವುದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಶ್ರೀ ಕೃಷ್ಣ ಗೋಶಾಲೆಯ ಪಾಲಕರಾದಂತಹ ಬೋಪರಾಜ ಮಹಾರಾಜರು ಮಾತನಾಡಿ ಗೋಮಾತೆಯನ್ನ ರಾಷ್ಟ್ರಮಾತೆಯಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸುವ ಉದ್ದೇಶದಿಂದ ಈ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಇನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಒಟ್ಟು 11 ಲಕ್ಷ ಹಿಂದೂಗಳ ಸಹಿ ಸಂಗ್ರಹಿಸುವ ಗುರಿಯನ್ನ ಕೂಡ ಹೊಂದಿದ್ದು ಜುಲೈ 27ರವರೆಗೆ ಈ ಅಭಿಯಾನ ನಡೆಯಲಿದೆ. ಇನ್ನು ಸಂಗ್ರಹಿಸಲಾಗಿರುವಂತಹ ಸಹಿಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅಂತ ತಿಳಿಸಿದ್ರು. ದೇಶದಾದ್ಯಂತ ಗೋಗಳ ಹತ್ಯೆ ಮತ್ತು ಅಕ್ರಮ ವಧೆ ನಡೀತಾ ಇರುವ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದಂತ ಅವರು ಗೋಮಾತೆಗೆ ರಾಷ್ಟ್ರಮಾತೆಯ ಸ್ಥಾನಮಾನ ದೊರೆತರೆ ಗೋವುಗಳ ರಕ್ಷಣೆಗೆ ಹೆಚ್ಚಿನ ಬಲ ಸಿಗುತ್ತೆ ಎನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇಂದಿನಿಂದಲೇ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನ ಆರಂಭ ಆಗುತ್ತೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವಂತೆ ಕರೆ ಕೊಟ್ಟಿದ್ದಾರೆ. ಗೋಮಾತೆ ರಾಷ್ಟ್ರಮಾತೆ ಆದ್ಮೇಲೆ ಯಾರೋ ಗೋಮಾತೆಗೆ ಕೈ ಇಡಂಗಿಲ್ಲ. ಈ ಕರ್ನಾಟಕದಲ್ಲಿ ಟೋಟಲು 11 ಲಕ್ಷ ಸಿಗ್ನೇಚರ್ ಮಾಡಿ DC ಆಫೀಸ್ಗೆ 27 ಜುಲೈ 2026 ಬೆಳಗ್ಗೆ ಎಲ್ರಿಗೂ 11,000 ಜನ ಅಲ್ಲ ಜಾಸ್ತಿ ಹೆಚ್ಚಿಗೆ ಜನ ಸೇರಿಸ್ಬಿಟ್ಟು ಅಲ್ಲಿ ಕೊಡೋಣ. ಇದೇ ಥರ ಗೋ ಸಮ್ಮಾನ್ ಆಹ್ವಾನ್ ಅಭಿಯಾನ ಹೆಸರು ಈ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಸೊ ದಯವಿಟ್ಟು ತಾವು ಎಲ್ಲರೂ ಕೈ ಜೋಡಿಸಿರಿ, ಎಲ್ಲರೂ ಬನ್ನಿ. ಜೈ ಗೋಮಾತಾ, ಜೈ ಗೋಪಾಲ.